ನೀವು ಕನ್ಯಾ ರಾಶಿಯವರಾಗಿದ್ದು ನಿಮಗೇನಾದರೂ ಮಾಟ ಮಂತ್ರದ ಸಮಸ್ಯೆಗಳು ಜಾಸ್ತಿ ಇದ್ದರೆ, ಅಂದರೆ ಎರಡು ರೀತಿಯಲ್ಲಿ ನಾನು ಒಂದು ನಿಮಗೆ ಅನುಮಾನ ಇದ್ದಿರಬಹುದು, ಯಾರೋ ಏನೋ ಮಾಡಿರಬೇಕು, ಇಲ್ಲ ಅಂದರೆ ಯಾಕೆ ಹಿಂಗೆ ಕಷ್ಟ ಆಗುತ್ತೆ, ಯಾರೋ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಅದಕ್ಕೇನೇ ಸಮಸ್ಯೆ ಆಗ್ತಾ ಇದೆ ಅಂತಲೋ, ಅಥವಾ ನನಗೆ ಖಚಿತವಾಗಿ ಗೊತ್ತಿದೆ ಮಾಡಿದ್ದಾರೆ, ಅನುಮಾನವೇ ಇಲ್ಲ 100% ನಂಗೆ ಸಮಸ್ಯೆ ಆಗ್ತಾ ಇದೆ ಅಂತಲೋ, ಇದರ ಮಾಟ ಮಂತ್ರದ ಸಮಸ್ಯೆಗಳು ನೀವು ಅನುಭವಿಸ್ತಾ ಇದ್ದರೆ ಈ ಒಂದು ವಿಡಿಯೋದಲ್ಲಿ ನಾನು ಅದಕ್ಕೊಂದು ಅದ್ಭುತವಾದ ಪರಿಹಾರವನ್ನು ಹೇಳ್ತೇನೆ. ಒಂದು ತಾತ್ಕಾಲಿಕ ಪರಿಹಾರ, ಒಂದು ದೀರ್ಘಕಾಲಿಕವಾದ ಪರಿಹಾರ, ಒಂದು ರಕ್ಷಣೆಯನ್ನು ಹೇಗೆ ಪಡಿಬೇಕು ಅನ್ನುವಂಥದ್ದನ್ನು ಖಂಡಿತವಾಗಿ ತಿಳಿಸ್ತೇನೆ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಆದಂತಹ ವಿಡಿಯೋ, ಪ್ರಮುಖವಾದಂತಹ ವಿಡಿಯೋ. ದಯವಿಟ್ಟು ಒಂದು ಹೆಲ್ಪ್ ಮಾಡಿ, ಒಂದು ಸಹಾಯ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ, ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ. ಯಾರ್ಯಾರು ಕನ್ಯಾ ರಾಶಿಯರಿದ್ದಾರೆ ನಿಮಗೂ ಗೊತ್ತಿಲ್ಲ, ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ, ಅವರು ಸಹ ಒಂದು ರಕ್ಷಣೆಯನ್ನು ಪಡೀಲಿ ಅನ್ನತಕ್ಕಂಥದ್ದು ಉದ್ದೇಶ. ನೀವು ಫೇಸ್ಬುಕ್ಕಲ್ಲೋ ಅಥವಾ ಇನ್ಸ್ಟಾಗ್ರಾಮಲ್ಲೋ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಲ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಕನ್ಯಾ ರಾಶಿಯವರ ರಕ್ಷಣೆಯ ವಿಚಾರ ಇದು. ಯಾಕೆಂದರೆ ನೋಡಿ, ನೀವು ಕನ್ಯಾ ರಾಶಿಯವರಾಗಿದ್ದು ನೀವು ಊಟ ಮಾಡುವಾಗ ಊಟದಲ್ಲೇನಾದರೂ ಕೂದಲು ಬರ್ತಾ ಇದೆ, ಆಹಾರದಲ್ಲಿ ಕೂದಲು ಸಿಗ್ತಾ ಇದೆ ಅವಾಗ ಸಿಗ್ತದೆ, ಬೇರೆ ಯಾರಿಗೂ ಸಿಗಲ್ಲ, ನಿಮಗೆ ಮಾತ್ರ ಸಿಗ್ತದೆ ಅಂತಂದರೆ ಅದು ಅಭಿಚಾರ ಲಕ್ಷಣ, ಮಾಟಮಂತ್ರದ ಲಕ್ಷಣವಾಗಿರುತ್ತೆ. ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು ಮಾಟಮಂತ್ರದ ಲಕ್ಷಣಗಳಾಗಿರುತ್ತೆ. ಅದೇ ರೀತಿಯಲ್ಲಿ ಬಹಳಷ್ಟು ಜನಕ್ಕೆ ವ್ಯವಹಾರಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದು, ಅದ್ಭುತವಾಗಿ ಲಾಭ ಆಗಬೇಕಾಗಿರತಕ್ಕಂಥದ್ದು, 100% ಪ್ರಾಫಿಟ್ ಆಗುತ್ತೆ ಅಂದ್ಕೊಂಡಿದ್ದು ಕೂಡ ಲಾಸ್ಟಿಗೆ ಲಾಸ್ ಆಗುವಂಥದ್ದು, ತುಂಬ ಹಿನ್ನಡೆ. ಒಂದು ಒಳ್ಳೆ ಪಾಸಿಟಿವ್ ಸ್ಟಾರ್ಟ್ ಸಿಕ್ಕಿದ ಮೇಲೆ ತಕ್ಷಣ ಹಿನ್ನಡೆ ಆಗ್ತಕ್ಕಂಥದ್ದು. ಯಾವಾಗ ಯಾರಿಗೋ ನಮ್ಮನ್ನು ನೋಡಿ ಹೊಟ್ಟೆ ಉರಿ ಅಥವಾ ದ್ವೇಷ, ಆ ಕೆಲಸ ಹಾಳಾಗೋಗ್ಲಿ, ನಾವು ಹಾಳಾಗೋಗ್ಲಿ ಅಂತ ಮಾಡ್ತಕ್ಕಂಥ ಮಾಟಮಂತ್ರ, ಕೃತ್ರಿಮಾಭಿಚಾರಗಳು, ಕ್ಷುದ್ರಾಭಿಚಾರ ಅಂತ ಕರೀತಾರೆ. ಸೊ ಇದರಲ್ಲಿ ಬಹಳ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ. ಕೆಲವರು ಕನ್ಯಾ ರಾಶಿಯವರಿಗೆ ಮದುವೆನೇ ಫಿಕ್ಸ್ ಆಗ್ತಾರಲ್ಲ, ಇನ್ನೇನು ಮದುವೆ ಫಿಕ್ಸ್ ಆದರೆ ಏನೋ ಒಂದು ಜಗಳ ಆಗುತ್ತೆ, ಕಟ್ಟಾಗ್ಬಿಡುತ್ತೆ, ಮದುವೆ ಏನೋ ಕಟ್ಟಾಗುತ್ತೆ. ಆಮೇಲೆ ನೋಡ್ರೆ ಮಾಟಮಂತ್ರ ಮಾಡೋ ಅವ್ನು ಮದುವೆನೇ ಆಗಬಾರ್ದು, ಅವನಿಗೆ ಆಗಲಿ ಅವಳಿಗಾಗಲಿ, ಕನ್ಯಾ ರಾಶಿ ಮದುವೆ ಆಗಬಾರ್ದು ಅಂತೇಳಿ ಮಾಡಿಸ್ಬಿಟ್ಟಿದ್ರು ಅಂತ. ಇನ್ನು ಕೆಲವರಿಗೆ ಮದುವೆ ಆಗೋಗಿದೆ, ಬಟ್ ಗಂಡ ಹೆಂಡತಿ ಒಟ್ಟಿಗೆ ಇಲ್ಲ, ಇಷ್ಟೆಲ್ಲ ಚೆನ್ನಾಗಿತ್ತು, ಮದುವೆ ಆಗೋ ತನಕ ಮದುವೆ ಆಗಿ ಒಂದು 2 ತಿಂಗಳಲ್ಲೇ ದೊಡ್ಡ ಪ್ರಮಾಣದ ಜಗಳ ಆಗಿ ಎಲ್ಲ ಡೈವರ್ಸ್ವರೆಗೆ ಹೊರಟೋಯ್ತು. ಯಾಕೆ? ಯಾರೋ ಮಾಟಮಂತ್ರ ಮಾಡಿ ಅವರಿಬ್ಬರು ಬೇರೆ ಆಗುವ ಪ್ರಯತ್ನವನ್ನು, ಅಂದರೆ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮಾಟಮಂತ್ರಾದಿಗಳು ಆ ಒಂದು ದಿಕ್ಕಿನಲ್ಲಿ ಅನ್ನುವಂಥದ್ದು. ಜೊತೆಗೆ ಕೆಲವರಿಗೆ ತುಂಬ ಚೆನ್ನಾಗಿದ್ದಂಥವ್ರು ಸಡನ್ನಾಗಿ ಆರೋಗ್ಯ ಹಾಳು, ಡಾಕ್ಟರ್ ಹತ್ರ ಹೋದರೆ ಎಲ್ಲ ಚೆಕ್ ಮಾಡ್ತೀವಿ, ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ, ಬಟ್ ಆರೋಗ್ಯ ಸರಿ ಇಲ್ಲ, ಯಾವ ಔಷಧಿ ಮಾತ್ರೆಗಳು ತಗೊಂಡ್ರೂ ಸರಿ ಹೋಗ್ತಾ ಇಲ್ಲ, ಮೇಲಿಂದ ಮೇಲೆ ಆರೋಗ್ಯ ಬಾಧೆಗಳಾಗ್ತಾನೆ ಇದೆ ಅಂತಂದರೆ ಅಲ್ಲಿ ಮಾಟಮಂತ್ರದ ಕೆಲಸ ಕಾರ್ಯಗಳು ಜಾಸ್ತಿ ಅನ್ನುವಂತಹ ಸಾಧ್ಯತೆ ಇರ್ತದೆ. ಅಷ್ಟೇ, ಉದ್ಯೋಗ, ಬಹಳ ಜನಕ್ಕೆ ಉದ್ಯೋಗ ಸಿಗ್ತಾ ಇಲ್ಲ, ತುಂಬ ಚೆನ್ನಾಗಿ ಓದ್ಕೊತಾ ಇದ್ದಾರೆ, ಎಲ್ಲ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದಾರೆ, ಎಲ್ಲ ಇಂಟರ್ವ್ಯೂ ರೆಡಿ ಇದ್ದಾರೆ, ಎಲ್ಲದೂ ಇದೆ, ಬಟ್ ಕೆಲಸ ಆಗ್ತಾ ಇಲ್ಲ. ಲಾಸ್ಟ್ವರೆಗೂ ಇಂಟರ್ವ್ಯೂ ಆಗುತ್ತೆ, ಬಟ್ ಜಾಬ್ ಸಿಗ್ತಾ ಇಲ್ಲ, ಅದು ತಿಳಿಸ್ತೀವಿ ಅಂತ ಹೇಳ್ಬಿಡ್ತಾ ಇದ್ದಾರೆ. ಅಂದರೆ ಅವರಿಗೆ ಜಾಬ್ ಸಿಕ್ಬಿಟ್ರೆ ಅವರು ಉದ್ಧಾರ ಆಗ್ತಾರೆ, ಅವ್ರ ಕುಟುಂಬ ಎಲ್ಲ ಉದ್ಧಾರ ಆಗ್ತಾರೆ, ಎಲ್ಲರಿಗೂ ಒಳ್ಳೇದಾಗ್ತದೆ. ಅವ್ನು ಹಾಳಾಗೋದ್ರೆ ಎಲ್ಲರೂ ಹಾಳಾಗೋಗ್ಲಿ ಅನ್ನೋದು. ಸೊ ಮಾಟಮಂತ್ರ ಮಾಡೋವನಿಗೆ ಕೆಲಸ ಸಿಗಬಾರ್ದು. ಇನ್ನು ಕೆಲವ್ರಿಗೆ ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಾರೆ, ಆದರೆ ಅವರಿಗೆ ಪ್ರಮೋಷನ್ ಸಿಗುತ್ತೆ ಅಂತ ಹೇಳ್ತಾರೆ, ಸಿಗಲ್ಲ. ಸ್ಯಾಲ್ರಿ ಹೇಗೆ ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡಲ್ಲ. ಅನ್ಕೊಂಡ ಜಾಗಕ್ಕೆ ಟ್ರಾನ್ಸ್ಫರ್ ಕೊಡ್ತೀವಿ ಅಂತ ಹೇಳ್ತಾರೆ, ಕೊಡಲ್ಲ. ಒಂದಿಷ್ಟು ಹಿಂಸೆ, ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ದಿನಾ ಜಗಳ, HR ಹತ್ರ ಜಗಳ, ಸೀನಿಯರ್ಸ್ ಹತ್ರ ಜಗಳ, ಕೊಲೀಗ್ಸ್ ಹತ್ರ ಜಗಳ, ಸುಮ್ಮನೆ ಜಗಳ ಆಗ್ತಾ ಇರ್ತದೆ. ಏನು ಹೇಳಿದ್ರು ಕೂಡ ಅರ್ಥ ಆಗ್ತಾಯಿಲ್ಲ, ಯಾರೋ ಏನೋ ಮಾಡ್ತಾರೆ. ಯಾಕಂದರೆ ಎಲ್ಲ ಚೆನ್ನಾಗಿತ್ತು, ಸಡನ್ನಾಗಿ ಹಿಂಗೆ ಆಗ್ತಿದೆ ಅಂದರೆ ಏನೋ ಸಮಸ್ಯೆ ಇದೆ, ಅದು ಏನೋ ಸಮಸ್ಯೆ ಮಾಟಮಂತ್ರವಾಗಿರುವ ಸಾಧ್ಯತೆ ಇರ್ತದೆ ಅಂತ. ಸೊ ಈ ಮಾಟಮಂತ್ರದಿಂದಾಗಿ ಹಲವಾರು ಕನ್ಯಾ ರಾಶಿಯವರು ಹಲವಾರು ರೀತಿಯಲ್ಲಿ ಇನ್ನೂ ಅನುಭವಿಸ್ತಾ ಇದ್ದಾರೆ, ದುಃಖವನ್ನು, ಕಷ್ಟವನ್ನು, ಹಿನ್ನಡೆಯನ್ನು, ಸೋಲನ್ನು ಅನುಭವಿಸ್ತಾ ಇದ್ದಾರೆ. ಸೊ ಹೀಗಿರುವಾಗ ಇದಕ್ಕೊಂದು ಪರಿಹಾರ ಬಹಳ ಮುಖ್ಯವಾಗಿರ್ತದೆ. ಒಂದು ದೊಡ್ಡ ಪ್ರಮಾಣದಲ್ಲಿ, ಏಕೆಂದರೆ ಈಗ ಮಾಟಮಂತ್ರ ಮಾಡಿಸ್ತಕ್ಕಂಥವ್ರು ಯಾರು, ಏನು, ಎತ್ತ ಹುಡುಕಿ ಮಾಡಿ ಅವ್ರು ಮಾಡಿರೋದನ್ನ ನಾವು ಇದು ಮಾಡ್ಕೊಂಡು ಎಲ್ಲ ಮಾಡೋದಕ್ಕೆ ನಾವು ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕೆ ನಮ್ಮ ಕಾಲಿ ಚಪ್ಪಲಿ ಹಾಕೋಬೇಕು. ಸೊ ಅದರಿಂದಾಗಿ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಬೇಕು. ಯಾರು ಮಾಟಮಂತ್ರ ಮಾಡಿದ್ರೆ ಅದರೆಲ್ಲ ಹಾಳಾಗೋಗ್ತಾರೆ. ನಾವು ಆ ಕಡೆ ದಿಕ್ಕಿಗೆ ಹೋಗುವಂಥ ನಮ್ಮದೇನೋ ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕಷ್ಟೆ. ನಮಗೆ ಯಾರು ಏನು ಮಾಡಿದ್ರು ಏನೂ ತಾಗಬಾರ್ದು ಅಂತ. ಆ ರಕ್ಷಣೆ ನಿಮಗೆ ಬೇಕು ಅಂತಂದಾಗ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಈಶ್ವರಾರಾಧನೆ,
ದುರ್ಗಾರಾಧನೆ, ಈ ಕಾಂಬಿನೇಷನ್ ಶಿವಪಾರ್ವತಿ ಅಥವಾ ಉಗ್ರಸ್ವರೂಪಿ ದುರ್ಗಾ ಕಾಳಿಕಾರಾಧನೆ ಇದು ಬಹಳ ಚೆನ್ನಾಗಿ ರಕ್ಷಣೆಯನ್ನು ಕೊಡಲಿದೆ. ನಿಮಗೆ ನಾನು ಸಿಂಪಲ್ ಹಾಗೂ ವಿಶೇಷ ಪರಿಹಾರಗಳನ್ನು ತಿಳಿಸ್ಬಿಡ್ತೇನೆ. ಬಟ್ ನಿಮಗೆ ಆ ಲಕ್ಷಣಗಳು ಕೂಡ ನಿಮಗೆ ಎಷ್ಟು ದುಃಖವನ್ನು ಅನುಭವಿಸ್ತಾರೆ ಮುಂದೆಯೂ ಸಹ ಆಗಬಾರ್ದು. ಯಾಕೆಂದರೆ ಆಗಿರ್ಬೋದು, ನನಗೇನು ಆಗಿಲ್ವಲ್ಲ ಅಂತ ಅನಿಸ್ಬೋದು ಕೆಲವರಿಗೆ, ಮುಂದೇನೂ ಆಗಲ್ಲ. ಅದು ನಿಮ್ಮ ಯಶಸ್ಸನ್ನು ನೋಡಿ, ನಿಮ್ಮ ಏಳಿಗೆಯನ್ನು ನೋಡಿ, ನಿಮ್ಮ ದುಡ್ಡನ್ನು ನೋಡಿ, ನಿಮ್ಮ ಆರೋಗ್ಯವನ್ನು ನೋಡಿ, ನಿಮ್ಮ ಸೌಂದರ್ಯವನ್ನು ನೋಡಿ, ನಿಮ್ಮ ಅಧಿಕಾರವನ್ನು ನೋಡಿ, ನಿಮ್ಮ ಸ್ಥಾನಮಾನಗಳನ್ನು ನೋಡಿ, ನಿಮ್ಮ ವ್ಯವಸ್ಥೆ, ನಿಮಗಿರುವ ವ್ಯವಸ್ಥೆಗಳನ್ನು ನೋಡಿ, ನಿಮ್ಮ ಹತ್ರ ಜಗಳ ಮಾಡಿ ಎದುರಾಗೆದ್ರಿ ನಿಮ್ಮ ಹತ್ರ ಜಗಳ ಮಾಡಲಿಕ್ಕೆ ಆಗದೆ ನಿಮಗೆ ಬೆನ್ನ ಹಿಂದೆ ಚೂರಿ ಹಾಕ್ತಕ್ಕಂತಹ ಎಷ್ಟು ಜನ ಶತ್ರುಗಳಿರ್ತಾರೆ. ಕನ್ಯಾ ರಾಶಿಯವ್ರು ಏನಂದರೆ ಯಾರನ್ನೂ ಹಾಳು ಮಾಡ್ಕೊಳ್ಳದೆ ಎಲ್ಲರೂ ನಗ್ನಗ್ತಾ ಚೆನ್ನಾಗಿದ್ದು ಬಿಡಬೇಕು ಅನ್ನುವ ಯೋಚನೆ. ಹಾಗಂತ ನಿಮ್ಮ ಹತ್ರ ನಗ್ನಗ್ತಾ ಮಾತಾಡೋರೆಲ್ಲ ನಿಮ್ಮ ಸ್ನೇಹಿತರ, ನಿಮಗೆ ಯಾರೂ ತೊಂದರೆ ಕೊಡ್ತಾ ಇಲ್ವಾ? ನಿಮ್ಮದೇ ಕೆಲಸವನ್ನು ಅಂದರೆ ನಿಮ್ಮ ದುಡಿಮೆಯನ್ನೇ ಕಾಪಿ ಮಾಡ್ಕೊಂಡು ದುಡಿಮೆ ಮಾಡ್ತಕ್ಕಂಥ ಪ್ರಯತ್ನ ಮಾಡೋರು ಇರ್ತಾರೆ, ನೀವು ಹಾಳಾಗೋಗ್ಲಿ ಅತ್ಲಾಗೆ ಅಂತ. ಯಾಕೆಂದರೆ ನಿಮ್ಮದು ಅವ್ರು ಕಾಪಿ ಮಾಡ್ಕೊಂಡಿರ್ತಾರಲ್ಲ, ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ ನೀವು ಹಾಳಾಗೋದ್ರೆ ಅಂತ. ಅಥವಾ ಯಾವುದೋ ಕನ್ಯಾ ರಾಶಿಯವರಿಗೆ ಒಂದು ಸ್ವಲ್ಪ ಇರಲಿ ನನಗೂ ಬೇಕು ಅನ್ನುವಂಥದ್ದು ಇರ್ತದೆ. ಏನೋ ಭಗವದತ್ತವಾಗಿ ಭಗವದ ಅನುಗ್ರಹದಿಂದ ಏನೋ ನಿಮಗೆ ಸಿಕ್ಕಿರ್ತದೆ. ಎದುರುಗಡೆ ಅವ್ರು ನಿಮ್ಮನ್ನು ಕೇಳ್ತಾರೆ, ನಿನ್ನ ಹತ್ರ ಐತೆ ನನಗೊಂದು ಕೊಡು ಹಂಗಾರೆ ಅಂತ. ಇಲ್ಲಪ್ಪ ನನಗೇ ಬೇಕೆಲ್ಲೋದು ಅಂತ ಇಟ್ಕೊಳ್ತೀರ. ಹೌದಾ, ನಿನ್ನ ಹತ್ರ ಇರೋದು ಹಾಳ ಹೋಗಲಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಮಾಟ ಮಂತ್ರ ಮಾಡಿಸಿ ಹಾಕೋದು. ಏನಾಗ್ತದೆ ಪಾಪ, ಬಹಳ ಸೌಮ್ಯವಾಗಿ ನಗ್ನಗ್ತಾ ಎಲ್ಲರನ್ನೂ ಚೆನ್ನಾಗಿಟ್ಕೋಬೇಕು, ಯಾರ ಹತ್ರ ಗಲಾಟೆ ಮಾಡ್ಕೊಳ್ಬಾರ್ದು ಅಂದ್ಕೊಳ್ಳುವಂತಹ ಕನ್ಯಾರಾಶಿಯವ್ರಿಗೂ ಸಹ ಬೇಕಾದಷ್ಟು ಶತ್ರುಗಳು, ಬೇಕಾದಷ್ಟು ಮಾಟಮಂತ್ರಾದಿ ಸಮಸ್ಯೆಗಳು, ಬೇಕಾದಷ್ಟು ಹಿನ್ನಡೆಗಳು. ಬಹಳ ಮುಖ್ಯವಾಗಿ ಈಶ್ವರನ ಆರಾಧನೆ, ಅದು ಶನಿವಾರದ ದಿವಸ ಮಾಡಬೇಕು ನೀವು, ಬಹಳ ಚೆನ್ನಾಗಿರ್ತದೆ. ತ್ರಯೋದಶಿ ಸಿಕ್ಬಿಟ್ರು ತುಂಬ ಒಳ್ಳೆಯದು, ಇಲ್ಲಾಂದ್ರೆ ಅಟ್ಲೀಸ್ಟ್ ಶನಿವಾರಗಳಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಕರಿ ಎಳ್ಳಿನಲ್ಲಿ ತ್ರಿಶತಿ, ರುದ್ರ ತ್ರಿಶತಿ ಅಂತ ಬರುತ್ತೆ, ಆ ರುದ್ರ ತ್ರಿಶತಿಯಲ್ಲಿ ಅರ್ಚನೆಯನ್ನು ಈಶ್ವರನಿಗೆ ಮಾಡಿಸ್ತಕ್ಕಂಥದ್ದು ನಿಮಗೆ ಅದ್ಭುತವಾಗಿ ರಕ್ಷಣೆಯನ್ನು ಕೊಡ್ತದೆ. ಇನ್ನು ಆದರೆ ನೀವು ಈ ನಾನ್ ವೆಜ್ ಎಲ್ಲ ತಿನ್ನೋರಾದರೆ ಅದನ್ನೆಲ್ಲ ಬಿಡಬೇಕಾಗುತ್ತೆ, ಸ್ವಲ್ಪ ಶಿಸ್ತುಬದ್ಧವಾದ ಜೀವನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅದು ಆಗಲ್ಲ. ಇನ್ನು ಬೇರೆ ಏನು ಮಾಡಬಹುದು ಅಂತಂದರೆ ಕಾಳಿಕಾರಾಧನೆ ಇದೆಯಲ್ಲ, ಅದರಲ್ಲೂ ವಿಶೇಷವಾಗಿ ಆದಿಶಂಕರಾಚಾರ್ಯರು ಭಗವತ್ಪಾದರು ಅದ್ಭುತವಾದಂತಹ ಒಂದು ಕಾಳಿಕಾಷ್ಟಕ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಅದ್ಭುತ ಪವರ್ಫುಲ್ ಮಂತ್ರ ಅದು. ಸೊ ಈ ಒಂದು ಆದಿಶಂಕರಾಚಾರ್ಯ ರಚಿಸಿದಂತಹ ಕಾಳಿಕಾ ಸ್ತೋತ್ರವನ್ನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ನಾನು. ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ, ತಿಂಡಿ ಏನು ತಿನ್ನಬಾರ್ದು, ಕಾಫಿ ಗೀಟಿ ಏನು ಕುಡಿದೇನೆ, ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ದೇವ್ರ ಮನೆ ಮುಂದೆ ಒಂದು ಚಾಪೆನೋ ಹೊಣೆನೋ ಹಾಕೊಂಡು ಕೂತ್ಕೊಂಡು ಒಂದು 8 ಬಾರಿ ಅದನ್ನು ಕೇಳಿಸ್ಕೊಳ್ಳಿ. ರಾತ್ರಿನೂ ಮಲಗುವ ಮುನ್ನ ಕೈಕಾಲು ಮುಖ ತೊಳ್ಕೊಂಬಂದು ಒಂದ್ಸಲ ದೇವ್ರ ಮುಂದೆ ಒಂದು ಚಾಪೆನೋ ಮನೆನೋ ಹಾಕೊಂಡು ಕೂತ್ಕೊಂಡು ಒಂದು 8 ಬಾರಿ ಮತ್ತೆ ಪುನಃ ಅದನ್ನು ಕೇಳಿಸ್ಕೊಳ್ಳಿ. ಆಮೇಲೆ ಮುಂದಿನ ಕೆಲಸ ಮಲ್ಕೊಳ್ಳೋದು ಅಥವಾ ಬೆಳಗ್ಗೆ ಆದರೂ ಎದ್ದು ಕೆಲಸಕ್ಕೆ ಹೋಗೋದು ಏನೋ ಒಂದು. ಈ ಕಾಳಿಕಾ ಸ್ತೋತ್ರವನ್ನು ಅದ್ಭುತವಾದಂಥ ಸ್ತೋತ್ರ ಅದು, ನಿಮಗೆ ಈ ವಿಡಿಯೋ ಎಂಡಲ್ಲೇ ಹೇಳ್ತೇನೆ ಅದನ್ನು. ಸೊ ಅದನ್ನು ಡೈಲಿ ಅದನ್ನು ಮಾಡ್ತಾಯಿರಿ, ತುಂಬ ಪವರ್ಫುಲ್ಲು. ಬಟ್ ಏನಂದರೆ ಮಾಟಮಂತ್ರದ ಸಮಸ್ಯೆ, ದೃಷ್ಟಿದೋಷ ಸಮಸ್ಯೆ ಇಂಥವ್ರಿಗೆ ಸ್ವಲ್ಪ ನಾನ್ ವೆಜ್ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗಿರ್ತದೆ. ಅದನ್ನೆಲ್ಲ ಮಾಡೋಕ್ಕಾಗಲ್ಲ, ನಾನು ಹಂಗೆಲ್ಲ ಕೂತ್ಕೊಂಡು ಓದೋಕ್ಕಾಗಲ್ಲ, ಮಂದೇ ಆದಂಥ ಕೆಲಸಗಳಿರ್ತೀನಿ. ಬಟ್ ನೀವು ಹೇಳಿದ್ದು ಹೌದು, ಕನ್ಯಾ ರಾಶಿ, ನಂಗೆ ಬೇರೆ ಏನಾದರೂ ವಿಶೇಷ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರ ಕೊಡಿ ಅಂದರೆ ಅಂತಹ ವಿಶೇಷ ಪರಿಹಾರವನ್ನು ನಾವು ಕೊಡ್ತಾ ಇದ್ದೇವೆ. ಅದರಲ್ಲಿ ಆಹಾರ ನಿಬಂಧನೆಗಳಾಗಲಿ, ಬೇರೆ ಮೈಲಿಗೆ ಆಗಲಿ ಆ ಸಮಸ್ಯೆಗಳಿರಲ್ಲ. ಅದಕ್ಕೆ ವಿಶೇಷ ಪರಿಹಾರ ಅದನ್ನು ನಾವು ಕೊಡ್ತಾ ಇದ್ದೇವೆ ನಿಮಗೆ. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಪರ್ವದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಭದ್ರಕಾಳಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಯಾಗಶಾಲೆಯಲ್ಲಿ ಈಗೇನು ಈ ವಿಡಿಯೋ ಎಂಡಲ್ಲಿ ನಾನು ಭದ್ರಕಾಳಿಯ ಸ್ತೋತ್ರವನ್ನು ಹೇಳ್ತೇನೆ ಅಂತ ಹೇಳಿದ್ದೇನೆ, ಅದ್ರದ್ದೊಂದು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಇದೆ, ಭದ್ರಕಾಳಿ ಮಂತ್ರ ಅಂತ. ಆ ವಿಶೇಷವಾದ ಭದ್ರಕಾಳಿ ಮಂತ್ರವನ್ನು ಶುಕ್ರವಾರದ ದಿವಸ, ಅಮಾವಾಸ್ಯೆ ದಿವಸ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ವಿಶೇಷವಾಗಿ ಈ ಕೃಷ್ಣಕೀಲಕ ರತ್ನವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಾನು ಈ ಹಿಂದೆಯೂ ಸಹ ತಿಳಿಸಿದ್ದೆ, ಮಹಾಸ್ವಪ್ನೇಶ್ವರಿ ಹೋಮ ಅಂತ. ನೋಡಿ, ಈ ಕೃಷ್ಣಕೀಲಕ ರತ್ನ ಅಮಾವಾಸ್ಯೆ ಶುಕ್ರವಾರದಂದು ಭದ್ರಕಾಳಿ ಹೋಮ ಹಾಗೂ ನಮ್ಮ ಸ್ವಪ್ನೇಶ್ವರಿ, ಮಹಾಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಆಗ್ತಕ್ಕಂತಹ ಕೃಷ್ಣಕೀಲಕ ರತ್ನ. ಇದೊಂದು
ದಿವ್ಯೌಷಧ ಥರ ಕೆಲಸ ಮಾಡುತ್ತೆ, ಅದ್ಭುತವಾದ ರಕ್ಷಾ ಕವಚ ಥರ ಕೆಲಸ ಮಾಡುತ್ತೆ. ನಿಮಗೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಮಗೆ ಹಿಡ್ದೇ ಕೆಲಸ ಮಾಡುತ್ತೆ. ಒಂದೇ ಒಂದು ರೂಲ್ಸ್ ಏನು ಗೊತ್ತಾ, ಒಮ್ಮೆ ನೀವು ಇದನ್ನು ಬಳಸಿದ್ರೆ ಇದನ್ನು ಇನ್ನೊಬ್ಬರಿಗೆ ಕೊಡುವಂಗಿಲ್ಲ. ನಿಮ್ಮ ಆರಾ, ನಿಮ್ಮ ಒಂದು ಸೂಕ್ಷ್ಮ ಶರೀರಕ್ಕೆ ಇದು ಇದಾದ ಮೇಲೆ ಮತ್ತೆ ಇನ್ನೊಬ್ಬರಿಗೆ ಇದು ಕೊಡುವಂಗೆ, ನಾನು ಇಟ್ಕೊಂಡು ನೀನು ಇದು ನೀವು ಬಳಸಿದ್ದು ಕೊಡುವಂಗಿಲ್ಲ. ಸೊ ಇದನ್ನು ಮೊದಲೇ ಅವರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ತೊಗೊಂಡ್ಬಿಡ್ತಕ್ಕಂಥದ್ದು ಬಹಳ ಮುಖ್ಯ. ಮೊದಲೇ ಅವರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಡ್ಬೇಕು. ಏನಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಗೊತ್ತಿಲ್ವಾ ನಿಮ್ಮ ಹೆಸರು ಅಡ್ರೆಸ್ಸು ಅಷ್ಟೇ ಇದ್ದರೂ ಪರವಾಗಿಲ್ಲ, ನಮಗೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿಕೊಂಡು ಹೋಮಕ್ಕೆ ಸಂಕಲ್ಪ ಸೇವೆಗೆ ಕೊಟ್ಬಿಟ್ರಿ ಅಂತಂದರೆ ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಳಬಹುದಾಗಿರ್ತದೆ. ಆ ಒಂದು ಅವತ್ತಿನ ದಿವಸವೇ ಬೆಳಗ್ಗೆ ಸಂಕಲ್ಪ ಸೇವೆ ಮುಗಿದ ನಂತರ 10 ಗಂಟೆ ನಂತರ ಹೋಮಗಳು ಶುರುವಾಗ್ತದೆ. ಭದ್ರಕಾಳಿ ಹೋಮ, ಸ್ವಪ್ನೇಶ್ವರಿ ಹೋಮ, ಸ್ವಯಂವರ ಪಾರ್ವತಿ ಹೋಮ. ಯಾಕೆಂದರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು. ಈ ಮಾಟಮಂತ್ರಾದಿಗಳಿಂದಾಗಿ ವಿವಾಹ ಬ್ರೇಕೇಜ್ ಆಗಬಾರ್ದು, ದಾಂಪತ್ಯ ಬ್ರೇಕೇಜ್ ಅಂದರೆ ತೊಂದರೆ ಆಗಬಾರ್ದು. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಶನಿಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಪವರ್ಫುಲ್ ಆಗಿರತಕ್ಕಂಥ ಎಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಶುಕ್ರವಾರ ಹೋಮ ಆಗುತ್ತೆ, ಶನಿವಾರ ಭಾನುವಾರ ರಜಾ ಅನುಕೂಲನ, ಸೋಮವಾರ ದಿವಸ ನಾವು ಎಲ್ಲ ಪ್ರಸಾದಗಳನ್ನು ಕಳಿಸ್ಕೊಡ್ತೇವೆ ಇಲ್ಲಿಂದ. ಅಂತಂದರೆ ನಿಮಗೊಂದು 2-3 ದಿವಸ 4 ದಿವಸ ಕೂಡ ನಿಮಗೆ ಬಂದು ಸೇರ್ತದೆ. ನಿಮಗೆ ಬಂದು ಸೇರಿದ ನಂತರ ನೀವೇನು ಮಾಡಬೇಕು, ಈ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮವನ್ನು ನಿಮ್ಮ ಹಣೆಗಿಟ್ಕೊಳ್ತಕ್ಕಂಥದ್ದು, ಹಾಗೂ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ನಿಮ್ಮ ಹಾಸಿಗೆಯಲ್ಲಿ ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಬೇಕಂಥದ್ದು. ಇದು ಹಿಂಗೆ ಇಟ್ಕೊಂಡು ಚುಚ್ಕೊಂಡ್ಬಿಡ್ತು ಅಂತ ಹಾಗೆಲ್ಲ ಮಾಡ್ಕೋಬೇಡಿ. ನಿಮ್ಮ ಹಾಸಿಗೆಯ ತಲೆದಿಂಬಿನ ಕೆಳಗಡೆ ಇದನ್ನು ಇಟ್ಕೊಳ್ಳಿ, ಹಿಂಗೆ ಮಲಗಿಸಿ ಇಟ್ಕೊಳ್ಳಿ ಸಾಕು. ಒಂದು ರಾತ್ರಿ ನೀವು ಇದ್ರ ಮೇಲೆ ಮಲಗಿದ್ರಿ ಅಂತಂದರೆ ಇದು ನಿಮ್ಮ ಒಂದು ಆರಾ, ನಿಮ್ಮದೇನು ಸೂಕ್ಷ್ಮ ಶರೀರಕ್ಕೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ, ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇರುತ್ತೆ. ಆದರೆ ಮರುದಿನ ಬೆಳಗ್ಗೆ ನಂಗೆ ತುಂಬ ಚೆನ್ನಾಗಾಯಿತು, ನಂಗೆ ತುಂಬ ಒಳ್ಳೇದಾಯಿತು ಅಂತ ಇದನ್ನು ನೀವು ಮತ್ತೊಬ್ಬರಿಗೆ, ಹೆಂಡ್ತಿಗೋ ಗಂಡಂಗೋ ಮಕ್ಕಳಿಗೋ ಅತ್ತಗೋ ಅಕ್ಕಂಗೆ ತಂಗೆ ಫ್ರೆಂಡ್ಗೆ ಎಲ್ಲ ಇಲ್ಲ, ಯಾರಿಗೆ ಬೇಕು ಅವರ ಹೆಸರು ಮೊದಲೇ ಸಂಕಲ್ಪ ಸೇವೆ ಕೊಟ್ಟು ಅವರು ಒಂದು ತರಿಸ್ಕೊಂಡು ಅವರ ತಲೆದಿಂಬ ಕೆಳಗಡೆ ಅವ್ರು ಇಟ್ಕೊಳ್ಬೇಕು. ಇದು ಒಬ್ಬರದ್ದು ಇನ್ನೊಬ್ಬರು ಬಳಸೋಂಗಿಲ್ಲ. ಇನ್ನೂ ಏನು ಬಳಸೇ ಇಲ್ಲ ಅಂದರೆ ಬೇಕಾದ್ರೆ ನಿಮ್ಮ ಹೆಸರು ಸಂಕಲ್ಪ ಆಗಿದೆ, ಅವ್ರ ಹೆಸರು ಸಂಕಲ್ಪ ಆಗಿದೆ ಅಂದರೆ ಅವ್ರು ಕೊಡ್ಬೋದೇ ವಿನಃ ನೀವು ಒಮ್ಮೆ ನೀವು ಒಂದು ನಿಮ್ಮ ರಾತ್ರಿ ಒಂದು ದಿವಸ ಇದನ್ನ ಇಟ್ಕೊಂಡು ಮಲ್ಕೊಂಡ್ರಿ ಅಂತ ಆದರೆ ಮತ್ತೆ ಇದು ಇನ್ನೊಬ್ರಿಗೆ ಕೊಡೋಕ್ಕೆ ಬರಲ್ಲ. ಅದು ನಿಮಗೆ ಆರಾದಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ. ಬಟ್ ನೀವೇ ಇದನ್ನು ಬಳಸಿದಾಗ ನಿಮಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಭದ್ರಕಾಳಿ ಹೋಮದಲ್ಲಿ ಅಮಾವಾಸ್ಯೆ ದಿವಸದಲ್ಲಿ ಶುಕ್ರವಾರದಲ್ಲಿ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರ್ತಕ್ಕಂಥ ಸ್ವಪ್ನೇಶ್ವರಿ ಹೋಮದಲ್ಲಿ ನಿಮ್ಮ ತಲೆ ದಿಂಬ ಕೆಳಗಡೆ ಇದು ಇಟ್ಕೊಂಡು ಮಲ್ಕೊಳ್ತೀರಾ, ನಿಮಗೆ ಒಳ್ಳೆಯ ನಿದ್ರೆ ಬರುತ್ತದೆ. ಯಾವ ಮಾಟಮಂತ್ರಗಳ ಸಮಸ್ಯೆ ಇರೋದಿಲ್ಲ, ಸದಾ ಸರ್ವದ ರಕ್ಷಣೆ ಇರ್ತದೆ. ನೀವು ಎಲ್ಲಿ ಬೇಕಾದ್ರೂ ಹೋಗಿ ಇದನ್ನು ಪಾಕೆಟಲ್ಲಿ ತಗೊಂಡು ಹೋಗಿ, ಅಲ್ಲಿ ಇವರು ರಾತ್ರಿ ಇವತ್ತು ಬರಲ್ಲ ಅಂತಂದ್ರೆ ಪಾಕೆಟಲ್ಲಿ ತಗೊಂಡು ಹೋಗ್ಬಿಡಿ. ನೀವು ಎಲ್ಲಿ ಬೇಕಾದ್ರೂ ಮಲಗಿ ತಲೆ ದಿಂಬ ಕೆಳಗಡೆ ಇದನ್ನ ಇಟ್ಕೊಂಡು ಮಲ್ಕೊಂಡ್ಬಿಟ್ರೆ ಒಂದು ರಕ್ಷಣೆ ಇರ್ತದೆ ನಿಮಗೆ. ಅಷ್ಟೇ ಅಲ್ಲ, ಇದನ್ನು ಇಟ್ಕೊಂಡಾಗ ನಿಮಗೆ ಈ ಹಿಂದೆ ನಾನು ವಿಡಿಯೋದಲ್ಲಿ ಹೇಳಿದಂಗೆ ನಾನು ನಾನ್ ವೆಜ್ ತಿನ್ನಬಾರ್ದು, ನಾನು ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು, ಮತ್ತೊಂದು ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಇದು ಹಾಸಿಗೆಯಲ್ಲಿರ್ತದೆ ಅಷ್ಟೇ, ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇಲ್ಲ. ಇದಕ್ಕೆ ನಾವು ಎನರ್ಜೈಸ್ ಮಾಡಿ ಕೊಡ್ತೇವೆ, ನೀವು ತಲೆ ದಿಂಬ ಕೆಳಗಡೆ ಇಟ್ಕೊಂಡು ಮಲ್ಕೊಂತೀರಾ, ನಿಮ್ಗೆ ಯಾವ ನೆಗೆಟಿವ್ ಎನರ್ಜೀಸ್ ನಿಮಗೆ ತಾಗದಂಗೆ ಇದು ನೋಡ್ಕೊಳ್ತದೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೇಕು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಅಭಿಮಂತ್ರಿತ ಕೃಷ್ಣ ಕೀಲಕ ರತ್ನ, ಅದ್ಭುತವಾದ ರತ್ನ ಇದು. ಸೊ ಇದನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡ್ತೇವೆ. ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ, ಸಂಕಲ್ಪ ಸೇವೆ ನಿಮ್ಮ ಹೆಸರು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಪವರ್ಫುಲ್ ಆಗಿರತಕ್ಕಂಥ ಭದ್ರಕಾಳಿಯ ಒಂದು ಮಂತ್ರ ಸ್ತೋತ್ರವನ್ನು ಸಹ ಹೇಳ್ತೇನೆ. ಅದನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯವಾದರೆ ಕೇಳಿಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಇಲ್ಲ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಭದ್ರಕಾಳಿಯೈ ನಮಃ ಅಂತ ಕಮೆಂಟ್ ಮಾಡಿ. ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ರೆ ಅಂತ ನನಗೂ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಭದ್ರಕಾಳ್ಯೈ ನಮಃ. ಓಂ ಗಲದ್ರಕ್ತಮುಂಡಾವಲೀಕಂಠಮಾಲಾ ಮಹೋಘೋರರಾವಾ ಸುದಂಷ್ಟ್ರಾಕರಾಲಾ
विवस्त्राश्मशानालया मुक्तकेशी महाकालकामाकुलाकालिकेयम् भुजे वामयुग्मे शिरोसिं दधाना वरं दक्ष्मयुग्मे भयं वै तथैव सुमध्यापि तुङ्गस्तनाभारनम्रा लसद्रक्तसृग्द्वया सुस्मितास्या शवद्वन्द्वकर्णावतंसा सुकेशी लसत्प्रेतपाणिं प्रयुक्तैककाञ्ची शवाकारमञ्चाधिरूढा शिवाभिश्चतुर्दिक्षु शब्दायमानेऽभिराजे विरञ्च्यादिदेवास्त्रयस्ते गुणास्त्रीन् समाराध्य कालीं प्रधाना बभूभुः अनादिं सुरादिं मखादिं भवादिं स्वरूपं त्वदीयं न विन्दन्ति देवाः जगन्मोहनीयं तु वाग्वादिनीयं सुहृत्पोषणी शत्रुसंहारणीयं वचस्तम्भनीयं किमुच्चाटनीयं स्वरूपं त्वदीयं न विन्दन्ति देवाः इयं स्वर्गदात्री पुनः कल्पवल्ली मनोजास्तु कामान् यथार्थं प्रकुर्यात् तथा ते कृतार्था भवन्तीति नित्यं स्वरूपं त्वदीयं न विन्दन्ति देवाः सुरापानमत्ता सुभक्तानुरक्ता लसत्पूतचित्ते सदा विर्भवत्ते जपध्यानपूजा सुधा धौतपङ्का स्वरूपं त्वदीयं न विन्दन्ति देवाः चिदानन्दकन्दं हसन्मन्दमन्दं शरश्चन्द्रकोटिप्रभापुञ्जबिम्बम् मुनीनां कवीनां हृदि द्योतयन्तं स्वरूपं त्वदीयं न विन्दन्ति देवाः महामेघकाली सुरक्तापि शुभ्रा कदाचित् विचित्राकृतिर्योगमाया न बाला न वृद्धा न कामातुरापि स्वरूपं त्वदीयं न विन्दन्ति देवाः क्षमस्वापराधं महागुप्तभावं मया लोकमध्ये प्रकाशीकृतं यत् तव ध्यानपूतेन चापल्यभावात् स्वरूपं त्वदीयं न विन्दन्ति देवाः यदि ध्यानयुक्तो पठेद्यो मनुष्यः सदा सर्वलोके विशालो भवेच्च गृहे चाष्टसिद्धिर्मृते चापि मुक्तः स्वरूपं त्वदीयं न विन्दन्ति देवाः इति श्रीशङ्कराचार्यविरचितं कालिकाष्टकं सम्पूर्णं श्रीजगदम्बार्पणमस्तु।